ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಎಷ್ಟೋ ಸಲ ನಮಗೆ ಪೋರ್ಟ್ಫೋಲಿಯೋಲಿ ಒಂದು 15-20 ಸ್ಟಾಕ್ಗಳನ್ನು ನಾವು ಹೋಲ್ಡ್ ಮಾಡಿರ್ತೀವಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಮೈನಾಗಿ ನಮಗೆ ನ್ಯೂಸ್ಗಳು ಏನೇನು ಹೋಗ್ತಿದೆ, ಏನೇನು ನಡೀತಿದೆ ಅನ್ನೋದೇ ನಮಗೆ ಗೊತ್ತಾಗ್ತಿರಲ್ಲ. ಸೊ ಅಂಥ ನ್ಯೂಸ್ಗಳನ್ನು ಹೆಂಗೆ ಟ್ರ್ಯಾಕ್ ಮಾಡೋದಪ್ಪ? ಸೊ ಇವತ್ತು ನಾನು ಏನೇನು ಟೂಲ್ಸನ್ನು ಬಳಸ್ತೀನಿ, ಸೊ ನನಗೆ ಗೊತ್ತಿರೋದನ್ನು ನಾನು ಇವತ್ತು ಶೇರ್ ಮಾಡ್ತೀನಿ. ಸೊ ಒಂದೊಂದಾಗೆ ನೋಡ್ಕೊತ ಹೋಗೋಣ. ಫಸ್ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಆ್ಯಕ್ಚುಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಏನಪ್ಪ ಅಂತ ಹೇಳಿದ್ರೆ, ಬೇಸಿಕಲಿ ಒಂದು ಕಂಪನಿ ತನ್ನ ಒಂದು ಶೇರ್ ಹೋಲ್ಡರ್ ಜೊತೆ ಏನೋ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಇರುತ್ತೆ. ಸೊ ಏನೇ ಆದ್ರೂ ಕೂಡ ಸ್ಟಾಕ್ ಎಕ್ಸ್ಚೇಂಜ್ನ ಮೂಲಕನೇ ಅವರು ಶೇರ್ ಹೋಲ್ಡರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಸೊ ಆ ಥರ ಇರುತ್ತೆ. ಸೊ ಓಕೆ, ಹೆಂಗಪ್ಪ ಸರ್ಚ್ ಮಾಡೋದು? ಅವರ ಲೆಟರ್ಗಳು ಏನೇನು ಬಂದಿರ್ತವೆ, ಏನೇನು ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಇದೆಲ್ಲ ಲೆಟರ್ ಫಾರ್ಮಲ್ಲಿ ನಡೀತಕ್ಕಂಥದ್ದು. ಸ್ಟಾಕ್ ಎಕ್ಸ್ಚೇಂಜ್ಗೆ ಯಾವಾಗ್ಲೂ ಅವರು ಲೆಟ್ರಲ್ಲಿ ಕೊಡ್ತಾರೆ, ಏನೇ ಒಂದು ಹೊಸ ಸ್ಟೆಪ್ನ ತಗೊಳ್ಳೋದಿದ್ರೆ. ಸೊ ನೋಡ್ಬೋದು ನೀವು ಸರ್ಚ್ ಬಾರಲ್ಲಿ, ಫಾರ್ ಎಕ್ಸಾಂಪಲ್ಗೆ ನಾನು ಅಶೋಕ್ ಲೈಲ್ಯಾಂಡ್ ಅಂತ ಹೊಡಿತೀನಿ. ಸೊ ಡಿಫಾಲ್ಟ್ ಆಗಿ ಅಶೋಕ್ ಲೈಲ್ಯಾಂಡ್ ಹೊಡಿತಿದ್ದಂಗೆ ಇಲ್ಲಿ ಕೆಳಗಡೆ ಬಂದ್ಬಿಡುತ್ತೆ. ಇಲ್ಲಿ ಬಂತು. ಸೊ ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ ನಾನು. ಸೊ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಬಂದರೆ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತ ಇಲ್ಲಿದೆ. ಸೊ ಓಕೆನಾ, ಇಲ್ಲಿ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ಒಂದಷ್ಟು PDF ಅದು ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಲೇಟೆಸ್ಟ್ ಆಗಿ ಬಂದಿರೋದು ಕಾಂಪ್ಲೈನ್ಸ್ ರಿಜಿಸ್ಟರ್ 39, ಡೀಟೇಲ್ ಆಫ್ ಲಾಸ್ ಆಫ್ ಸರ್ಟಿಫಿಕೇಟ್, ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅಂತ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕಂಪನಿ ಅಪ್ಡೇಟ್ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಏನ್ ಕಂಪನಿ ಅಪ್ಡೇಟು? ಅನೌನ್ಸ್ಮೆಂಟ್ ಆನ್ ರೆಗ್ಯುಲೇಷನ್ 30 ಆಫ್ ಸೆಬಿ LODR, ಪೆನಾಲ್ಟಿ ಇಂಪೋಸ್ಡ್ ಬೈ RBI ಆನ್ ಹಿಂದೂಜಾ ಲೈಲ್ಯಾಂಡ್ ಫಿನಾನ್ಸ್ ಲಿಮಿಟೆಡ್. ಸೊ ಇದನ್ನ ಫುಲ್ ಓದಬೇಕು ಅಂದ್ರೆ ಇಲ್ಲಿ PDF ಇದೆಯಲ್ಲ 0.22 MB. ಸೊ ಈ PDF ಮೇಲೆ ಕ್ಲಿಕ್ ಮಾಡಿದ್ರೆ PDF ಓಪನ್ ಆಗುತ್ತೆ. ಸೊ ಏನಪ್ಪ ಅವ್ರು ಏನು ಕಮ್ಯುನಿಕೇಟ್ ಮಾಡಕ್ ಹೋಗ್ತಿದ್ದಾರೆ ಅನ್ನೋದನ್ನ ನೀವು ಈ PDF ಮುಖಾಂತರ, ಅಂದ್ರೆ ಈ ಒಂದು ಲೆಟರ್ ಮುಖಾಂತರ ಇಲ್ಲೆಲ್ಲದು ಸಿಗುತ್ತೆ ನಿಮಗೆ. ಸೊ ಇದು ಆ ಲೆಟ್ರು. ಸೊ ಏನಪ್ಪ ಇದೆ ಅಂತ ಹೇಳಿ ಇಲ್ಲಿ ಓದ್ಕೋಬೋದು ನೀವು. ಹಾಗೇನೆ ನಿಮಗೆ ಇವಾಗ ಕಂಪನಿದು ರಿಸಲ್ಟ್ಸ್ ಬರುತ್ತಲ್ಲ, ಏನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ. ಸೊ ಅದನ್ನು ಕೂಡ ಇಲ್ಲೇ ನೋಡೋದು, ಹಿಂಗೆ ನೋಡೋದು. ಇಲ್ಲಿ ರಿಸಲ್ಟ್ ಅಂತ ಕೊಟ್ಟಿರ್ತಾನೆ, ಏನು ಕಂಪನಿ ಅಪ್ಡೇಟ್ ಅಂತ ಇದೆಯಲ್ಲ, ಇದ್ರಲ್ಲಿ ರಿಸಲ್ಟ್ ಅಂತ ಕೊಟ್ಟಿರ್ತಾನೆ. ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ, ಒಂದೇ ನಿಮಿಷ ತೋರಿಸ್ತಿಂತೀರಿ ಇಲ್ಲೆಲ್ಲಾದ್ರೂ ಇದ್ರೆ, ಇಲ್ಲಿದೆ ನೋಡಿ ರಿಸಲ್ಟ್, ಕ್ವಾರ್ಟರ್ ಎಂಡೆಡ್ ರಿಸಲ್ಟ್. ಸೊ ಈ 5.6 MB ಏನಿದೆಯಲ್ಲ, ಇದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿರೋ ಆ ರಿಸಲ್ಟ್ಸ್ ಕಾಪಿ ಫುಲ್ ಬಂದ್ಬಿಡುತ್ತೆ, PDF ಫುಲ್ ಬಂದ್ಬಿಡುತ್ತೆ. ನೀವು ಅಲ್ಲಿ ಇಲ್ಲಿ ಎಲ್ಲೂ ಹುಡ್ಕೋದೇ ಬೇಡ. ಸೊ AGM ಆಗಿದೆ, ಏನು ಅದ್ರ ಔಟ್ಕಮ್ಮು ಎಲ್ಲದೂ ಇಲ್ಲೇ ಇರುತ್ತೆ. ಓಕೆ ಫೈನ್, ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿಂದ ಇದಾಯಿತು. ಸೊ ನೆಕ್ಸ್ಟ್ ಸ್ಕ್ರೀನರ್.in. ಸೊ ಇದರಲ್ಲಿ ರೀಸೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡೋಣ ಬನ್ನಿ, ಅಶೋಕ್ ಲೈಲ್ಯಾಂಡು ಡಿಫಾಲ್ಟ್ ಆಗೇ ಬಂತಿಲ್ಲಿ. ಸೊ ಓಕೆ, ಇನ್ನೊಂದೇನೆಂದರೆ ಇದರಲ್ಲಿ ಎಲ್ಲದು ಕಂಪ್ಲೀಟ್ ಆಗಿ ಅದು ಏನು ಕಂಪನಿ ಏನು ಮಾಡ್ತಾ ಇದೆ, ಇಲ್ಲಿ ಅಬೌಟ್ ಸೆಕ್ಷನಲ್ಲಿ ನೋಡ್ಬೋದು ನೀವು. ಸೊ ಹಾಗೆಯೇ ಇದ್ರದ್ದು ಪಿಯರ್ಸ್ ಕಂಪ್ಯಾರಿಸನ್ನು ಮತ್ತು ಕ್ವಾರ್ಟರ್ಲಿ ರಿಸಲ್ಟ್ಸು ಇಲ್ಲಿ ನೋಡಿ, ಇಲ್ಲಿ ಜೂನ್ 21, 22 ಇಲ್ಲಿಂದ ಎಲ್ಲ ಕೊಟ್ಟಿರ್ತಾನೆ. ಸೊ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು, ಬ್ಯಾಲೆನ್ಸ್ ಶೀಟು, ಅವರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಇದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಇಲ್ಲಿ ನೋಡ್ಬೋದು ನೀವು, ಶೇರ್ ಹೋಲ್ಡಿಂಗ್ ಪ್ಯಾಟರ್ನು. ಸೊ ಹಾಗೆಯೇ ಕೆಳಗಡೆ ಹೋದರೆ ಇಲ್ಲಿ ರೀಸೆಂಟ್ ಅನೌನ್ಸ್ಮೆಂಟ್ ಇರುತ್ತೆ, ಇಲ್ಲ ಈ ಸೆಕ್ಷನಲ್ಲಿ ಅನೌನ್ಸ್ಮೆಂಟ್. ಸೊ ಇಲ್ಲೂ ಕೂಡ ನಿಮಗೆ ಅನೌನ್ಸ್ಮೆಂಟ್ ಸಿಗುತ್ತೆ. ಸೊ ಇಲ್ಲಿ ಆ್ಯನ್ಯುವಲ್ ರಿಪೋರ್ಟ್ಸ್ ಕೂಡ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಸ್ಕ್ರೀನರ್ದಾಯ್ತು. ಆ್ಯಕ್ಚುಲಿ ಇಲ್ಲಿ ಸ್ಕ್ರೀನರ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಸಿಕ್ಬಿಡುತ್ತೆ. ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಮೇಲ್ಗಡೆನೆ ಕೊಟ್ಟಿದ್ದ ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಹಾಗೆಯೇ ನಿಮ್ಮ ಒಂದು ಏನು ಕ್ಯಾಶ್ ಫ್ಲೋ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು, ಆಮೇಲೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಎಲ್ಲವೂ ಕೂಡ ಇದ್ರಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ BSE ಅಲರ್ಟ್ಸ್ ಅಂತ ಒಂದು ಆ್ಯಪ್ ಬರುತ್ತೆ. ಸೊ ಆ್ಯಂಡ್ರಾಯ್ಡ್ ಆ್ಯಪ್ ಕೂಡ ಇದೆ ಇದ್ರದ್ದು. ಸೊ BSE ಅಲರ್ಟು ನೀವು ಮೊಬೈಲಲ್ಲಿ ಹಾಕ್ಕೊಳ್ಳಿ. ಸೊ ನಿಮಗೆ ಎಲ್ಲದೂ ಕೂಡ ಅದರಲ್ಲಿ ಒಂದು ಅಲರ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲದೂ ಬರುತ್ತೆ ಅದರಲ್ಲಿ. ಸೊ ಇನ್ನೊಂದು, ಓಕೆ ಇದೆಲ್ಲ ಆಯಿತು. ಸ್ಟಾಕ್ ಸ್ಪೆಸಿಫಿಕ್ ಆಗಿ ನಿಮಗೆ ಹುಡುಕ್ಬೇಕು ಇವಾಗ. ಫಾರ್ ಎಕ್ಸಾಂಪಲ್ HUL ಶೇರ್ ಪ್ರೈಸ್ ಅಂತ ಹೊಡಿತೀನಿ ನಾನು ಇವಾಗ. ಓಕೆ, HUL ಶೇರ್ ಪ್ರೈಸ್ ಅಂತ ಹೊಡಿತೀನಿ. ಸೊ ನನ್ಗೆ ಎದುರುಗಡೆ ಇಷ್ಟೆಲ್ಲ ಓಪನ್ ಆಯಿತು. ಅದರದ್ದು ಏನು ಇಲ್ಲ ನ್ಯೂಸ್ಗಳು, ಚಾರ್ಟು, ಇದು 10 hour ಹೇಗೋ ಇದ್ದಿದ್ದು ನ್ಯೂಸು, 8 hour ಹೇಗೋ ಇದ್ದಿದ್ದು, 7 hour ಇದ್ದಿದ್ದು, 5 hour ಹೇಗೋ ಏನು ಬಂದಿತ್ತು ನ್ಯೂಸ್. ಸೊ ಅದನ್ನೆಲ್ಲ ಹಿಂಗೆ ಸಿಕ್ತು ನನಗೆ. ಏನಾಗುತ್ತಪ್ಪ ಇಲ್ಲಿ ಅಂತ ಹೇಳಿದ್ರೆ 15-20 ಸ್ಟಾಕ್ಗಳಿದಾವೆ ನನಗೆ. ಸೊ 15-20 ಸ್ಟಾಕ್ಗಳನ್ನು ನಾನು ಹಿಂಗೆ ಹೊಡಿತಾ ಕೂರ್ಬೇಕಾ? ಹೌದು, ಗೂಗಲಲ್ಲಿ ನೀವು ನೋಡೋದಾದರೆ ಸೊ ಹಿಂಗೆ ಹೊಡಿತಾ ಕೂರ್ಬೇಕು. ಇದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಇದೆಯಾ? ಅಫ್ಕೋರ್ಸ್ ಇದೆ.
ಇದಕ್ಕೊಂದು ಆಲ್ಟರ್ನೇಟಿವ್ ಅಫ್ಕೋರ್ಸ್ ಇದೆ, ಅದನ್ನ ಗೂಗಲ್ ಅಲರ್ಟ್ಸ್ ಅಂತ ಹೇಳ್ತೀವಿ. ಓಕೆ, ಇದು ಗೂಗಲ್ ಅಲರ್ಟ್ಸ್ ಅಂತಾನು ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಗೂಗಲ್ ಅಲರ್ಟ್ಸ್ ಅಂತ ಹೊಡೆದ ತಕ್ಷಣನೇ ನಿಮಗೆ ಫಸ್ಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ, ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಯಾವುದೊಂದು ಸೆಕ್ಟರ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ನ್ಯೂಸ್ ಬೇಕಾಗಿರುತ್ತೆ. ಓಕೆ, ಹೆಂಗಪ್ಪ ತಗೋಬೇಕು? ಫಾರ್ಮಾ ಸೆಕ್ಟರ್ ಇನ್ ಇಂಡಿಯಾ. ಯಾಕಂತ ಹೇಳಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಇನ್ ಇಂಡಿಯಾ ಅಂತ ಹೊಡಿಲಿಲ್ಲ ಅಂತ ಹೇಳಿದ್ರೆ ಎಂಟೈರ್ ವರ್ಲ್ಡ್ ಇಂದು ಫಾರ್ಮಾ ಸೆಕ್ಟರ್ ತಗೊಂಡ್ಬಿಡುತ್ತೆ. ಸೊ ಅದೆಲ್ಲ ಯಾಕೆ ನಮಗೆ? ಸೊ ಅದೆಲ್ಲ ಬೇಡ. ಫಾರ್ಮಾ ಸೆಕ್ಟರ್ ಇನ್ ಇಂಡಿಯಾ. ಸೊ ರೀಸೆಂಟ್ ಆಗಿರೋ ಲೇಟೆಸ್ಟ್ ನ್ಯೂಸ್ಗಳು ಎಲ್ಲ ಕಡೆಯಿಂದ ಹೆಂಗಂದ್ರೆ ಲೈವ್ ಮಿಂಟ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಇ ಟಿ ನೋವ್ ಆಗಿರ್ಬೋದು, ಏನು ಬಿಸ್ನೆಸ್ ಚಾನಲ್ಸ್ ಏನೇನಿದೆ ಎಲ್ಲದನ್ನು ತಗೊಂಡು ನಿಮಗೆ ಒಂದು ಅದರದ್ದೇ ಒಂದು ಇದು ಮಾಡ್ಕೊಡಿ, ಏನೋ ಒಂದು ಗುಚ್ಛ ಮಾಡಿಕೊಡುತ್ತೆ. ಆಕ್ಚುಲಿ ಗೂಗಲ್ ಅಲರ್ಟ್ಸ್ ಇನ್ನೊಂದು ಏನಂದ್ರೆ ಸಂಜೆ ನಿಮಗೆ ಏನೇನೋ ನೀವು ಇಲ್ಲಿ ಅಲರ್ಟ್ ಕ್ರಿಯೇಟ್ ಅಲರ್ಟ್ ಅಂತ ಇದೆ ನೋಡಿ. ಸೊ ಇಲ್ಲಿ ಅಲರ್ಟ್ ಇದೆಯಲ್ಲ, ಸೊ ಇದನ್ನ ಕ್ರಿಯೇಟ್ ಅಲರ್ಟ್ ಅಂತ ಕೊಟ್ರೆ ಇಲ್ಲೊಂದು ಅಲರ್ಟ್ ಕ್ರಿಯೇಟ್ ಆಯ್ತು, ಫಾರ್ಮಾ ಸೆಕ್ಟರ್ ಇನ್ ಇಂಡಿಯಾ. ಸೊ ಈ ಒಂದು ಅಲರ್ಟ್ ನಿಮಗೆ ಅವತ್ತಿನ ದಿನ ಸಂಜೆ ನಿಮ್ಮ ಮೇಲಿಗೆ ಬರುತ್ತೆ. ಓಕೆ, ಇದೇನೋ ಫಾರ್ಮಾ ಸೆಕ್ಟರ್ ಓರಿಯೆಂಟೆಡ್ ಆಯ್ತು. ಸೊ ನಿಮಗೆ ಸ್ಟಾಕ್ ಸ್ಪೆಸಿಫಿಕ್ ಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂದ ನೋಡೋಣ. ರಿಲಯನ್ಸ್ ಶೇರ್ ಕ್ರಿಯೇಟ್ ಅಲರ್ಟ್ ಅಂತ ಕೊಟ್ಕೊಳ್ಳಿ. ಸೊ ನಾನು ಹಿಂದೆ ವಿಡಿಯೋ ಒಂದು ಮಾಡಿದ್ದೆ, ಆದರೆ ಅದೇ ನ್ಯೂಸ್ ಬಂತು ನೋಡಿ. ರಿಲಯನ್ಸ್ AGM ಇಂಪ್ಯಾಕ್ಟ್ ಆನ್ ಸ್ಟಾಕ್ ಪ್ರೈಸ್ ಫ್ರಮ್ ದ ಲಾಸ್ಟ್ 12 years. CNBC TV 18 ಇಂದ ಬಂದಿದೆ. ರಿಲಯನ್ಸ್ ಪವರ್ ಶೇರ್ಸ್ ಬಗ್ಗೆ, ರಿಲಯನ್ಸ್ ಇಂಡಸ್ಟ್ರಿ ಕ್ಲೋಸ್ಡ್ ಟುಡೇ. ಓಕೆ, ಈ ಥರ ಎಲ್ಲ ನ್ಯೂಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಕ್ರಿಯೇಟ್ ಅಲರ್ಟ್ ಅಂತ ಮಾಡಿಕೊಡ್ರೆ ಅವತ್ತಿನ ದಿನ ಸಂಜೆ ಒಂದು 30 minutes ಇನ್ವೆಸ್ಟ್ ಮಾಡಿದ್ರೆ, ಸ್ಪೆಂಡ್ ಮಾಡಿದ್ರೆ ನಿಮಗೆ ಎಂಟೈರ್ ಎಲ್ಲ ನ್ಯೂಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ಇನ್ನೊಂದು ಇಲ್ಲೇನು ಸೆಟ್ಟಿಂಗ್ಸ್ ಐಕಾನ್ ಕಾಣ್ತಿದೆಯಲ್ಲ, ಸೊ ಈ ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈಜೆಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಅಟ್ ಮೋಸ್ಟ್ ಒನ್ಸ್ ಅ ಡೇ ಅಂತ ಕೊಡಿ. ಅಂದರೆ ನಿಮಗೆ ಆ ದಿನದ ಒಂದು ನ್ಯೂಸು ಕೊಡಬೇಕು ಅಂತ. ಇಲ್ಲಿ ಅಟ್ಮೋಸ್ಟ್ ಒನ್ಸ್ ಎ ವೀಕ್ ಅಂತ ಹೇಳಿದ್ರೆ ಇಡೀ ವೀಕಿಂದ ಇರೋದೆಲ್ಲ ನಿಮಗೆ ಕೊಟ್ಬಿಡುತ್ತೆ. ಒಂದು ಜಂಬಲ್ ಕ್ರಿಯೇಟ್ ಆಗ್ಬಿಡುತ್ತೆ, ನಿಮಗೇನೆ ಅರ್ಥ ಆಗಲ್ಲ ಅದು ಯಾವುದು ಏನು ಅಷ್ಟು ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಈ ಮೈ ಅಲರ್ಟಲ್ಲಿ ಹೋಗ್ಬಿಟ್ಟು ಡೈಸ್ ಅಂತ ಕೊಟ್ಬಿಟ್ಟು ಈ ಮಾಡಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಕಂಪ್ನಿ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕಪ್ಪ, ಆ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋದು ಹೆಂಗೆ, ಆ ಕಂಪ್ನಿದು ಪ್ರಾಡಕ್ಟ್ಸ್ ಏನೇನಿದೆ ಅನ್ನೋದನ್ನ ಮೇಯ್ನ್ ಆಗಿ ಅದೇನು ಬಿಸ್ನೆಸ್ ಮಾಡ್ತಿದೆ, ಅದು ಏನು ಅದು ಪ್ರಾಡಕ್ಟ್ಸ್ ಏನದ್ರದ್ದು ಅನ್ನೋದು ನಾವು ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ HUL ಆಗಿರ್ಬೋದು, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸು, FMCG ಸೆಕ್ಟರ್ಲ್ಲಿ ಬರ್ತಕ್ಕಂಥದ್ದು, ಶಾಂಪೂ, ಸೋಪು, ಈ ಥರ ಸುಮಾರಿದೆ ಅವ್ರದ್ದು. ಅದೆಲ್ಲ ಪ್ರಾಡಕ್ಟ್ಸ್ ಏನೇನು ಪರ್ಟಿಕ್ಯುಲರ್ ಆಗಿ. ಸೊ ಅದನ್ನ ಸಾಧ್ಯ ಹೋದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಟಾಪಿಕನ್ನು ಕವರ್ ಮಾಡ್ತೀನಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.